ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೀಗೆ ಹೇಳ್ತಿದೀನಿ ಅಂತ ತಪ್ಪು ತಿಳ್ಕೊಬೇಡಿ ಬಾವ. ಆ ಇವೆಂಟ್ ಮ್ಯಾನೇಜರ್ ಇದ್ದಾಳಲ್ಲ, ಅದೇ ದೀಪಿಕಾ. ಅವಳನ್ನ ದಯವಿಟ್ಟು ಚೇಂಜ್ ಮಾಡಿ. ನಾವು ಬೇರೆ ಇವೆಂಟ್ ಮ್ಯಾನೇಜರ್ನ ಅರೇಂಜ್ ಮಾಡ್ಕೋಬಹುದು ಬಾವ. ಯಾಕೋ ಅವಳು ನಮಗ್ ಸೆಟ್ ಆಗ್ತಿಲ್ಲ. ಯಾಕೆ ರಮ್ಯಾ, ಏನಾದ್ರೂ ಸಮಸ್ಯೆನಾ? ಕೇಳ್ತಿರಲ್ಲ ಬಾವ, ಅವಳ ಬಿಹೇವಿಯರು, ಅವಳು ನೋಡೋ ನೋಟ ಯಾವ್ದೂ ಸರಿ ಇಲ್ಲ. ಅವಳು ಇವೆಂಟ್ ನ ನಡ್ಸ್ಕೊಡಕ್ ಬಂದಿಲ್ಲ, ಹಾಳ್ ಮಾಡಕ್ ಬಂದಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಅವಳಿಗೆ ರಾಧಿಕಾ ಅಕ್ಕನ್ ಕಂಡ್ರೆ ಇಷ್ಟನೇ ಇಲ್ಲ ಬಾವ. ಯಾವಾಗ್ಲೂ ಅವಳನ್ನ ಡೌನ್ ಮಾಡಕ್ಕೆ ನೋಡ್ತಿರ್ತಾಳೆ. ಇಷ್ಟ ಬಂದಂಗ್ ಮಾತಾಡಿ ಅಕ್ಕಂಗೆ ಅವಮಾನ ಮಾಡಕ್ಕೆ ನೋಡ್ತಾಳೆ. ಇದ್ರಿಂದ ನಿಮ್ ಮದ್ವೆಗೆ ಏನಾದ್ರೂ ಸಮಸ್ಯೆ ಆಗ್ಬಹುದು ಅಂತ ತುಂಬಾ ಭಯ ಆಗ್ತಾ ಇದೆ ಬಾವ. ಅಂತದ್ ಅವ್ರೇನ್ ಮಾತಾಡಿದ್ದಾರೆ? ಮೆಹಂದಿ ಹಾಕೋಕೆ ಅಂತ ಜೊತೆಲಿ ಇಬ್ರು ಹುಡ್ಗಿರ್ನ ಕರ್ಕೊಂಡ್ ಬಂದಿದ್ಲು. ಅದ್ರಲ್ಲಿ ಒಂದ್ ಹುಡ್ಗಿಗೆ ಶ್ರೀಮಂತನ್ ಜೊತೆ ಮದ್ವೆ ಆಗಿ ಸ್ವಲ್ಪ ದಿನಕ್ಕೆ ಡಿವೋರ್ಸ್ ಆಗಿ ಅವಳ ಲೈಫೇ ಹಾಳ್ ಮಾಡ್ಕೊಂಡ್ಲಂತೆ. ಇದೇ ರೀತಿ ರಾಧಿಕಾ ಅಕ್ಕನ್ ಲೈಫಲ್ಲೂ ಆಗುತ್ತೆ ಅನ್ನೋ ಹಾಗೆ ಮಾತಾಡಿದ್ಲು. ಇದನ್ ಕೇಳಿ ಅಮ್ಮ ತುಂಬಾ ಭಯ ಪಟ್ಲು ಬಾವ. ನಿಮ್ಗೆ ಗೊತ್ತು ಅಮ್ಮನ್ ಸ್ವಭಾವ ಹೇಗೆ ಅಂತ. ಚಿಕ್ಕ ಚಿಕ್ಕ ವಿಷಯಕ್ಕೂ ಗಾಬರಿ ಆಗ್ತಾಳೆ. ಈ ತರ ಯಾವಾಗ್ಲೂ ಕಿರಿಕ್ ಮಾಡೋ ಹುಡುಗಿ ನಮ್ ಜೊತೆಲೇ ಇದ್ರೆ ಮದ್ವೆ ಮುಗಿಯೋಷ್ಟ್ರಲ್ಲಿ ಏನಾದ್ರೂ ಸಮಸ್ಯೆ ಹಾಗೆ ಆಗುತ್ತೆ ಬಾವ. ಅದಕ್ಕೆ ಹೇಳ್ತಿದೀನಿ ಬಾವ, ಅಕ್ಕನ ಹತ್ರ ಈ ವಿಷಯ ಹೇಳಿದ್ರೆ ಇದನ್ ಚೇಂಜ್ ಮಾಡಕ್ ಬೇಡ ಅಂತ ಹೇಳ್ತಾಳೆ. ಆದ್ರೆ ದೀಪಿಕಾ ವೆರಿ ಡೇಂಜರಸ್ ಬಾವ. ಪ್ರೀ ವೆಡ್ಡಿಂಗ್ ಶೂಟ್ ಅಲ್ಲೇ ಹೇಗ್ ನಡ್ಕೊಂಡ್ಲು ಅಂತ ನೀವ್ ನೋಡಿದ್ರಿ ಅಲ್ವಾ? ಹಾಗೆ ಡ್ರೆಸ್ ಪರ್ಚೇಸ್ ಮಾಡುವಾಗ್ಲೂ ಅವಳ ಬಿಹೇವಿಯರ್ ಸರಿ ಇರ್ಲಿಲ್ಲ ಬಾವ. ಅವಳು ಅಕ್ಕ ನೋಡಿರೋ ಇವೆಂಟ್ ಮ್ಯಾನೇಜರ್ ಆದ್ರೂ ಪರವಾಗಿಲ್ಲ ಬಾವ. ನೀವ್ ಇದನ್ನ ಅಕ್ಕನ ಹತ್ರ ಮಾತಾಡಿ ಪ್ಲೀಸ್ ಅವಳನ್ನ ಚೇಂಜ್ ಮಾಡಿ. ಅವಳ ಮುಖ ನೋಡ್ತಿದ್ರೆ ನಂಗೆ ಮೈಯೆಲ್ಲ ಉರಿಯುತ್ತೆ. ಶುಭ ಕಾರ್ಯ ನಡೆಯುವಾಗ ಅವಳ ತರ ಅಪಶಕ್ನ ಇರೋದ್ ಬೇಡ ಬಾವ. ಪ್ಲೀಸ್ ನೀವಾದ್ರೂ ಅಕ್ಕನ ಹತ್ರ ಮಾತಾಡಿ ಅವಳನ್ನ ಚೇಂಜ್ ಮಾಡಕ್ಕೆ ಕನ್ವಿನ್ಸ್ ಮಾಡ್ತೀರಾ?